ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡಿ ಅದರಲ್ಲಿ ಸಕ್ಸಸ್ ಕಾಣಬೇಕು ಅನ್ನುವಂಥ ಆಸೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ, ಹಾಗೆ ಆಪರ್ಚುನಿಟಿಗಳು ಕೂಡ ಅಷ್ಟೇ ಇದೆ, ಹಾಗೆ ನಮಗೆ ಫೆಸಿಲಿಟಿಗಳು ತುಂಬಾ ಸಿಗ್ತಾ ಇದೆ. ಆದರೆ ಬಿಸ್ನೆಸ್ ಮಾಡೋಕ್ಕೆ ಎಷ್ಟೆಲ್ಲ ಆಪರ್ಚುನಿಟಿ ಹಾಗೆ ಫೆಸಿಲಿಟಿ ಇದೆಯೋ ಅಷ್ಟೇ ಕಷ್ಟ ಕೂಡ ಇದೆ. ಭಾರತದಲ್ಲಿ ಪ್ರತಿನಿತ್ಯ ಅದೆಷ್ಟು ಸಾವಿರ ಸ್ಟಾರ್ಟಪ್ಗಳು ಅತ್ಯಂತ ವೇಗವಾಗಿ ಶುರು ಆಗುತ್ತೆ, ಹಾಗೆ ಅದೇ ವೇಗದಲ್ಲಿ ಬಂದ್ ಕೂಡ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರು ರೀಲ್ಸ್ಗಳನ್ನು ನೋಡಿಕೊಂಡು ಅದರಿಂದ ಮೋಟಿವೇಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸರಿಯಾಗಿ ತಿಳ್ಕೊಳ್ಳದೆ ಶುರು ಮಾಡ್ತಾರೆ. ಅವರು ಶುರು ಏನೋ ಮಾಡ್ತಾರೆ, ಆದರೆ ಆ ಬಿಸ್ನೆಸ್ ಅನ್ನ ಅವರಿಂದ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಸಾಕಷ್ಟು ಹಣ ಬೇಕಾಗತ್ತೆ, ಇದ್ರ ಜೊತೆಗೆ ಸಾಕಷ್ಟು ಶ್ರಮ ಕೂಡ ಪಡಬೇಕಾಗತ್ತೆ. ಒಂದು ವೇಳೆ ಆ ಬಿಸ್ನೆಸ್ ಕ್ಲಿಕ್ ಆಯ್ತು ಅಂದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನೀವು ಹಾಕಿರುವಂತ ಬಂಡವಾಳ ಅಷ್ಟು ಹೋಗುತ್ತೆ. ಬಂಡವಾಳ ಹಾಕಿ ರಿಸ್ಕ್ ತಗೊಂಡು ಬಿಸ್ನೆಸ್ ಅನ್ನ ಶುರು ಮಾಡೋರು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯಾರೋ ಒಬ್ರು ಹೇಳ್ತಾರೆ ಅಂತ ಹೇಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಜಾಯಿನ್ ಆಗಿ ತಮ್ಮ ಹಣವನ್ನ ಕಳ್ಕೊಳ್ಳೋರು ಇನ್ನೊಂದ್ ಕಡೆ. ಯಾರಿಗೆಲ್ಲ ಜಾಸ್ತಿ ರಿಸ್ಕ್ ತಗೊಳ್ಳದೆ ಬಿಸ್ನೆಸ್ ಮಾಡಬೇಕು, ಹಾಗೆ ಯಾರೆಲ್ಲ ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದವರು ಇದ್ರೆ, ನಿಮ್ಗೆಲ್ಲ ಒಂದು ನಾನು ಅದ್ಭುತವಾದಂತ ಒಂದು ಆಪರ್ಚುನಿಟಿಯನ್ನ ತಗೊಬಂದಿದ್ದೇನೆ. ಅದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ನಾನೊಂದು ಗೇಮಿಂಗ್ ಆ್ಯಪ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ 1,70,000 ರೂಪಾಯಿ ಖರ್ಚಾಗುತ್ತೆ. 70,000 ರೂಪಾಯಿಯನ್ನ ನಾನು ಹಾಕೊಳ್ತಾ ಇದ್ದೇನೆ. ಇನ್ನುಳಿದ 1,00,000 ರೂಪಾಯಿಯನ್ನ ನಾನು ನಿಮ್ಮ ಮೂಲಕ ರೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಈ 1,00,000 ರೂಪಾಯಿ ಏನಿದೆಯೋ ಅದನ್ನು ನಾನು 20 ಜನರ ಮೂಲಕ ರೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಒಬ್ಬೊಬ್ಬರು 5,000 ರೂಪಾಯಿಯನ್ನು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೇನಾದರೂ 5,000 ರೂಪಾಯಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ, ನಾನು 30 ಜನರ ಟೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೂ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಸ್ನೇಹಿತರೆ. 30 ಜನರ ಟೀಮ್ ಮಾಡೋದಾದರೆ ಒಬ್ಬೊಬ್ಬರು 3,300 ರೂಪಾಯಿಯನ್ನು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಹೇಗಪ್ಪ ಇವನನ್ನು ನಂಬೋದು ಅಥವಾ ನಿಮಗೆ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಟೈಮ್ ಪಾಸ್ ಮಾಡೋರಿದ್ರೆ ದಯವಿಟ್ಟು ಕಾಲ್ ಮಾಡಬೇಡಿ. ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನ್ನನ್ನು ಸಂಪರ್ಕ ಮಾಡಿ. ಸ್ನೇಹಿತರೆ, ನಾನು ಮಾತ್ರ ಒಂದನ್ನು ಕ್ಲಿಯರ್ ಮಾಡ್ತೀನಿ, ನಾನು ಮೊಬೈಲ್ ತಗೊಂಡ್ಮೇಲೆ ಇಲ್ಲಿ ತನಕ ನನ್ನ ಫೋನ್ ನಂಬರನ್ನು ಚೇಂಜ್ ಮಾಡಿಲ್ಲ, ಮುಂದೆ ಕೂಡ ಮಾಡಲ್ಲ. ಇನ್ನೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ, ಟ್ರಸ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ನನ್ನನ್ನು ನೇರವಾಗಿ ಬಂದು ಭೇಟಿಯನ್ನು ಕೂಡ ಮಾಡ್ಬೋದು. ಇದರಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ನೀವು ಒಂದು ವೇಳೆ ದೂರದಲ್ಲಿ ಇದ್ದರೆ ನನ್ನನ್ನು ಬಂದು ಭೇಟಿ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಹಣ ಬೇಕಾಗತ್ತೆ. ಅದೇ ಹಣದಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸಿ ಪಾರ್ಟ್ನರ್ ಆಗ್ಬೋದು. ಒಂದು ವೇಳೆ ಏನಾದರೂ 30 ಜನ ಅಥವಾ 20 ಟೀಮ್ ಮೆಂಬರ್ಸು ಆಗಿಬಿಟ್ರೆ ನಾವೆಲ್ಲರೂ ಕೂಡಿ ಒಂದು ಮೀಟಪ್ ಅನ್ನು ಸಹ ಮಾಡ್ಬೋದು. ಸ್ನೇಹಿತರೆ, ನಾನು ಯಾಕೆ ಈ ರೀತಿಯಾಗಿ ನಿಮ್ಮ ಹತ್ರ ಹಣ ಕೇಳ್ತಾ ಇದ್ದೀನಿ ಅಂತ ಅಂದರೆ, ನೀವೇನಾದರೂ ಲಕ್ಷಗಟ್ಟಲೆ ಹಾಕಿ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ 50,000 1,00,000 ರೂಪಾಯಿಯನ್ನು ಕೊಟ್ಟು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಯಾವುದಾದ್ರೂ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ ಜಾಯಿನ್ ಆಗಿ ನಿಮ್ಮ ಹಣವನ್ನು ಕಳ್ಕೋಬೇಡಿ. ಅದ್ರ ಬದಲು ಕೇವಲ 5,000 ರೂಪಾಯಿಗೆ ನನ್ನ ಜೊತೆ ನೀವು ಕೈ ಜೋಡಿಸಿ ಪಾರ್ಟ್ನರ್ ಆಗಿ ಒಮ್ಮೆ ನೀವು ಈ ನನ್ನ ಜರ್ನಿಗೆ ಸಾಥ್ ಕೊಡ್ತೀರಿ ಅಂತ ಆದರೆ 20 ಅಥವಾ 30 ಜನ ಏನಿದ್ದೀರೋ ಅವರೆಲ್ಲ ಕೂಡ ಫೈನಲ್ ಆದಮೇಲೆ ನಿಮಗೆಲ್ಲ ಎಷ್ಟು % ಇಕ್ವಿಟಿಯನ್ನು ಕೊಡಬೇಕು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ರೀತಿಯಾಗಿ ನಾನು ಮಾತ್ರ ಅಲ್ಲ, ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲವೂ ಕೂಡ ಹಾಗೆ ಮಾಡ್ತಾರೆ. ಯಾರೂ ಕೂಡ ಅಷ್ಟು ಅಮೌಂಟನ್ನು, ಅಷ್ಟು ಬಂಡವಾಳವನ್ನು ಒಬ್ಬರೇ ಹಾಕೋದಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ಹೀಗೆ ಫಂಡನ್ನು ರೇಸ್ ಮಾಡ್ತಾರೆ. ಆ ಫಂಡ್ನ ಬದಲಿಗೆ ಇಕ್ವಿಟಿಯನ್ನು ಕೊಡ್ತಾರೆ, ಅಂದರೆ ತಮ್ಮ ಕಂಪನಿಯಲ್ಲಿ ಶೇರುಗಳನ್ನು ಕೊಡ್ತಾರೆ. ಸ್ನೇಹಿತರೆ, ನಾವು 3,000 ರೂಪಾಯಿಯನ್ನು ಎಲ್ಲೆಲ್ಲೋ ಹೇಗೇಗೋ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀವಿ. ಅದರ ಬದಲು ನಮಗೆ ಉಪಯೋಗವಾಗುವಂಥ, ಪ್ರಯೋಜನವಾಗುವಂಥ ಕೆಲಸಗಳಿಗೆ ಬಳಸ್ಕೊಳ್ಳೋಣ. ಸ್ನೇಹಿತರೆ, ಗೇಮ್ನ ಐಡಿಯಾ ತುಂಬಾ ಚೆನ್ನಾಗಿದೆ. 75% ಸಕ್ಸಸ್ ಕಾಣುವಂಥ ಎಲ್ಲ ಲಕ್ಷಣಗಳು ಇವೆ. ಇನ್ನು 25% ಏನಿದೆಯೋ ಅದನ್ನು ನಾವು ಎಫರ್ಟ್ ಹಾಕಿ ಅದನ್ನು ಅಚೀವ್ ಮಾಡೋಣ. ಒಂದು ವೇಳೆ ಏನಾದರೂ ನಮ್ಮ ಈ ಗೇಮಿಂಗ್ ಐಡಿಯಾ ಕ್ಲಿಕ್ ಆಯಿತು ಅಂತ ಹೇಳಿದರೆ ನಾವು ಇನ್ವೆಸ್ಟ್ ಮಾಡಿದ 100 ಪಟ್ಟು ರಿಟರ್ನ್ ಸಿಗುತ್ತೆ.
ಇರುತ್ತೆ. ಒಂದು ವೇಳೆ ಏನಾದರೂ ಕ್ಲಿಕ್ ಆಗಿಲ್ಲ ಆಯಿತು ಅಂತ ಅಂದ್ಕೊಳ್ಳಿ, ನಮ್ಮ ರಿಸ್ಕ್ ಮಾತ್ರ ತುಂಬಾ ಕಡಿಮೆ ಇರುತ್ತೆ. ಒಂದು ದೊಡ್ಡ ಮೊತ್ತವನ್ನು ಒಂದು ಕಡೆ ಒಂದೇ ಕೆಲಸಕ್ಕೆ ಬಳಸೋದಕ್ಕಿಂತ ಹೀಗೆ ನಾವು ಟೀಮ್ ಮಾಡಿಕೊಂಡು ಟೀಮಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ರಿಸ್ಕು ತುಂಬಾ ಕಡಿಮೆ ಇರುತ್ತೆ. ಒಂದು ವೇಳೆ ನಾವೇನಾದರೂ ಎಡವಿದ್ರೂ ಕೂಡ ಮತ್ತೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದಿಷ್ಟು ಹಣವನ್ನು ಜೋಡಿಸ್ಕೊಂಡು ಮತ್ತೊಂದು ಅಡ್ವೆಂಚರನ್ನು ಶುರು ಮಾಡೋದಕ್ಕೆ ಆಗುತ್ತೆ. ಸಾಕಷ್ಟು ಜನ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಜಾಯ್ನ್ ಆಗಿ ಹಣವನ್ನು ಕಳ್ಕೊಂಡು ನನಗೆ ಕಾಲ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಅಂಥವ್ರನ್ನೇ ನೀವು ನಂಬಿದ್ದೀರಾ. ಒಮ್ಮೆ ನನ್ನನ್ನು ನಂಬಿ ನನ್ನ ಜೊತೆ ಕೈ ಜೋಡಿಸಿ, ಖಂಡಿತವಾಗಿಯೂ ನಿಮ್ಮ ಅಮೌಂಟನ್ನು ನಾನು ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಸ್ನೇಹಿತರೆ, ಹೇಗೆ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಅದರ ಮೂಲಕ ಹಣವನ್ನು ಗಳಿಸ್ಬೋದು, ಹಾಗೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪನ್ನು ಲಾಂಚ್ ಮಾಡೋದ್ರ ಮೂಲಕ ಅಲ್ಲಿಯೂ ಕೂಡ ಆ ಆ್ಯಪಲ್ಲಿ ಶೋ ಆಗುವಂಥ ಅಡ್ವರ್ಟೈಸ್ಗಳಿಂದ ನಾವು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. 50ರಿಂದ 1 ಲಕ್ಷದವರೆಗೆ ಡೌನ್ಲೋಡ್ ಆದರೂ ಕೂಡ ನಾವು ಅದರಿಂದ ಲಕ್ಷಗಟ್ಟಲೆ ಹಣವನ್ನು ಪ್ರತಿ ತಿಂಗಳು ದುಡಿಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಈಗೆಲ್ಲ ಯಾವ ಕೆಲಸದಲ್ಲಿ ಇದ್ದೀರೋ ಆ ಕೆಲಸದಲ್ಲೇ ಇದ್ಕೊಂಡು ಕೆಲಸವನ್ನು ಬಿಡುವಂತಹ ಅವಶ್ಯಕತೆನೇ ಇರೋದಿಲ್ಲ. ಪಾರ್ಟ್ ಟೈಮ್ ಆಗಿ ಯಾವಾಗ ನಮ್ಮ ಆ್ಯಪು ಲಾಂಚ್ ಆಗುತ್ತೋ ಆವಾಗ ನೀವು ನಮ್ಮ ಆ್ಯಪನ್ನು ಎಲ್ಲ ಕಡೆ ಪ್ರಮೋಟ್ ಮಾಡಿದರೆ ಸಾಕಾಗತ್ತೆ. ನಾವು ಬೇಡಾಗಿದ್ದು ಏನೆಲ್ಲ ಸ್ಟೇಟಸ್ಗಳನ್ನು ಪ್ರತಿನಿತ್ಯ ಹಾಕ್ತಾ ಇರ್ತೀವಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಅದೇ ನಾವು ಮಾಡಿರುವಂಥ ಒಂದು ಆ್ಯಪನ್ನು ಸ್ಟೇಟಸ್ಸು ಹಾಕೋದಕ್ಕೆ ಆಗೋದಿಲ್ವ? ಖಂಡಿತ ಆಗುತ್ತೆ ಸ್ನೇಹಿತರೆ. ನೀವು ಮನಸ್ಸು ಮಾಡಿದರೆ ನಾವು ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಹೇಗೆ ನಾವು ನಮ್ಮ ಆ್ಯಪನ್ನು ಪ್ರಮೋಟ್ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು, ಜೊತೆಗೆ ನಮ್ಮ ಆ್ಯಪಲ್ಲಿ ಮುಂದೆ ಯಾವ್ಯಾವ ರೀತಿಯಾದಂಥ ಅಪ್ಡೇಟ್ಗಳನ್ನು ನಾವು ಜನರಿಗೆ ಕೊಡೋಕ್ಕಾಗತ್ತೆ, ಇವೆಲ್ಲವನ್ನ ಕೂಡ ನಾವು ಗೂಗಲ್ ಮೀಟ್ ಮೂಲಕ ಅಥವಾ ನೇರವಾಗಿ ಮೀಟ್ ಆಗಿ ಎಲ್ಲವನ್ನ ಕೂಡ ಡಿಸ್ಕಸ್ ಮಾಡೋಣ. ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲು ನನ್ನನ್ನು ನಂಬಬೇಕು, ನನ್ನ ಮೇಲೆ ನಂಬಿಕೆಯನ್ನು ಇಡಬೇಕು. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಒಮ್ಮೆ ನಮ್ಮ ಟೀಮು ರೆಡಿ ಆದ ತಕ್ಷಣ ಒಂದು ವೇಳೆ ನಮ್ಗೆ ಏನಾದರೂ ಇದರಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಮೌಂಟನ್ನು ಜೋಡಿಸಿ ಮತ್ತೊಂದಿಷ್ಟು ಹೊಸ ಪ್ರಯೋಗಗಳನ್ನು ಮಾಡೋಣ. ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಹಾಳಾಗೋದಕ್ಕೆ ಬಿಡೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.